ಸಮೀಕ್ಷೆ ಬಗ್ಗೆ ತೀರ್ಮಾನವನ್ನ ಕೊಟ್ಟಿದೆ. ಇದನ್ನ ಬಲವಂತ ಮಾಡಬಾರದು, ಮತ್ತೆ ಅವ್ರಿಗೆ ಯಾವ್ಯಾವ ವಿಚಾರಗಳನ್ನ ಅದರಲ್ಲಿ ಹೇಳಿಕೆಯನ್ನ ಕೊಡ್ಬೋದು ಅಷ್ಟು ಮಾತ್ರ ಕೊಡಬೇಕು, ಬಲವಂತ ಮಾಡಂಗಿಲ್ಲ ಅಂತ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಸಮರ್ಥನೆಯನ್ನ ಹೇಳ್ತಾ ಇದ್ದೀನಿ. ಯಾರು ಕೂಡ ನಿಮ್ಮ ಪಾಲ್ಗೊಳ್ಳೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದು, ನೀವು ತೀರ್ಮಾನ ತೆಗೆದುಕೊಳ್ಳಿ. ಆದರೆ ಈ ಸಮೀಕ್ಷೆಯಲ್ಲಿ ಅವರು ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಅವರು ಪದೇ ಪದೇ ಒತ್ತಡ ಮಾಡಿದ್ರೆ ದಯವಿಟ್ಟು ಕೊಡಬೇಡಿ. ನಿಮ್ಮ ಇನ್ಕಮ್ ಇರ್ಬೋದು, ಇವೆಲ್ಲ ವೈಯಕ್ತಿಕ ವಿಚಾರಗಳಿರ್ತದೆ. ಅದನ್ನ ಕೊಟ್ರೆ ಅದನ್ನ ಅವರು ನಿಮ್ಮ ರೇಷನ್ ಕಾರ್ಡ್ ಕಿತ್ತಾಕಕ್ಕೆ ಯೂಸ್ ಮಾಡ್ತಾರೆ. ನಿಮ್ಮ ಹಾಸ್ಪಿಟಲ್ ಬಿಲ್ಲು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮ್ಗೆ ಸಿಗುವಂತ ಸೌಲಭ್ಯಕ್ಕೆ ಕಟ್ ಮಾಡಕ್ಕೆ ಇದನ್ನೆಲ್ಲ ಉಪಯೋಗ ಮಾಡ್ಕೊಂತಾರೆ. ಅವ್ರು ಹೇಳ್ತಾರೆ ನೀವೇ ಕೊಟ್ಟಿದ್ದೀರಲ್ಲ ನಿಮ್ಮ ಆದಾಯ ಎಲ್ಲಾನು ಅದ್ ಪ್ರಕಾರ ಕಟ್ ಮಾಡಿದ್ದೀನಿ ಅಂತ ನೀವೇ ಸಿಕ್ಕಾಕಂತೀರ ಬೋನಲ್ಲಿ. ಅದಕ್ಕೆ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ನೀವಾಗೆ ನೀವು ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಈ ಒಂದು ಕಪಟ ನಾಟಕದಲ್ಲಿ ನೀವಾಗೆ ನೀವು ಹೋಗಿ ಬೋನ್ಗೆ ಬೀಳ್ಬೇಡಿ. ನಿಮ್ಗೇನ್ ಮಾಹಿತಿ ಕೊಡಬೇಕು ಅನ್ಸುತ್ತೆ ಅಷ್ಟು ಮಾತ್ರ ಕೊಡಿ. ಬಂದವ್ರು ಕೇಳಿದ ಮಾಹಿತಿನೆಲ್ಲ ಕೊಡಬೇಡಿ. ನಿಮ್ಮ ವೈಯಕ್ತಿಕ ವಿಚಾರಗಳು, ನಿಮ್ಮ ವೈಯಕ್ತಿಕ ಆದಾಯ ಇವೆಲ್ಲವನ್ನು ಕೊಡಬೇಡಿ ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಅಲ್ಲ, ತಪ್ಪೇನಿದೆ? ತಪ್ಪಿಲ್ಲಲ್ಲ, ಜಾಸ್ತಿ ಮಾಡ್ತೀವಿ. ಈಗ ಮೈಸೂರು ದಸರಾಗೆ ಆ ಅಮ್ಮನ ಕರ್ಕೊಂಬಂದು ಉದ್ಘಾಟನೆ ಮಾಡಿದ್ಮೇಲೆ ಚಾಮುಂಡಿ ಬೆಟ್ಟ ನಮ್ಮದಲ್ಲ ಅಂದ್ಮೇಲೆ ಈ ಮೈಸೂರು ದಸರಾ ಯಾರು ನೋಡಬಾರ್ದು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಅವರು ಬಂದಿದ್ದಾರೆ. ನೋಡಬಾರ್ದು, ಯಾರು ಹೋಗ್ಬಾರ್ದು, ಅದಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ. ಯಾರು ಹೋಗ್ಬೇಡಿ,